ಪ್ರಿಯ ವೀಕ್ಷಕರೇ ನಮಸ್ಕಾರ. ಘಂಟೆಯ ವಿಷಯ, ಪ್ರಣವದ ವಿಷಯ ವಿಸ್ತಾರವಾದ ವಿಷಯ. ಘಂಟೆಯಲ್ಲಿ ಓಂಕಾರ ಬರಬೇಕು. ಓಂಕಾರ ಬಂದರೆ ಮಾತ್ರ ಅದು ನಿಜವಾದ ಒಳ್ಳೆಯ ಶ್ರುತಿಯ ಪ್ರಣವದ ಗಂಟೆ ಅಂತ ಅನಿಸ್ಕೊಳ್ಳುತ್ತೆ. ನಮಗೆಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಮೊಟ್ಟ ಮೊದಲಿಗೆ ನಾವು ಹೇಳುವಂಥ ಮಂತ್ರ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದು ಏನಪ್ಪ ಅಂದರೆ ಹೀಗಿದೆ: ಆಗಮಾರ್ತಂತು ದೇವಾನಾಂ ಗಮನಾರ್ತಂತು ರಕ್ಷಸಾಂ ಕುರುವೆ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ. ಏನು ಹೇಳ್ತಾ ಇದೆ ಈ ಒಂದು ಮಹರ್ಷಿಗಳ ಈ ಒಂದು ಮಂತ್ರ? ಏನು ಹೇಳ್ತಾ ಇದೆ? ಇದರ ಅರ್ಥ ಏನಪ್ಪ ಅಂದರೆ, ಆಗಮಾರ್ತಂತು ದೇವಾನಾಂ, ದೇವತೆಗಳ ಆಗಮನವಾಗಲಿ, ಗಮನಾರ್ಥಂತು ರಾಕ್ಷಸಾಂ, ರಾಕ್ಷಸಿ ಶಕ್ತಿಗಳೆಲ್ಲ ಹೊರ ಹೋಗಲಿ, ಕುರುವೆ ಘಂಟಾರಂ, ಅಂತಹ ಗಂಟೆಯ ನಾದವನ್ನು ಮಾಡ್ತಾಯಿದ್ದೀನಿ. ಅಂದರೆ ಇದು ಯಾವ ರೀತಿಯಾಗಿದೆಯಪ್ಪ ಅಂದರೆ, ಈ ಒಂದು ಗಂಟೆಯ ವಾದನ ಸರ್ವ ದೇವತೆಗಳ ವಾಂಛನವನ್ನು, ಅಂದರೆ ಸರ್ವ ದೇವತೆಗಳು ಬರಬೇಕು, ಅಸುರಿ ಶಕ್ತಿಗಳು ಹೋಗಬೇಕು, ಅಷ್ಟನ್ನು ಮಾತ್ರ ಹೇಳ್ತಾ ಇರೋದಲ್ಲ. ಭಾರತೀಯ ಮಹರ್ಷಿಗಳ ನೋಟ ಬಹಳ ವಿಶೇಷವಾಗಿದೆ. ಅದರಲ್ಲೂ ನಮ್ಮ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಶ್ರೀರಂಗ ಮಹಾಗುರುಗಳು ಇದರ ಒಂದು ತಮ್ಮ ಯೋಗ ಸಮಾಧಿ ಸ್ಥಿತಿಯಲ್ಲಿ ಕಂಡುಂಡಂತಹ ಸತ್ಯವನ್ನು ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರುವೆ ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ಅಂದರೆ ಇಡೀ ವಾತಾವರಣ ಶುದ್ಧಿ ಆಗಿಬಿಟ್ರೆ ಅಷ್ಟೇ ಸಾಲದು, ಅಷ್ಟೇಗೋಸ್ಕರ ಈ ಪ್ರಣವನಾದ ಗಂಟೆ ಇಲ್ಲ. ಅಂದರೆ ವಾತಾವರಣ ಶುದ್ಧಿ ಆಗಬೇಕು, ಮೊದಲನೇ ಹಂತ. ನಾನು ಪೂಜೆ ಮಾಡ್ತಾಯಿದ್ದೀನಿ, ನನಗೇನು ಲಾಭ? ಈ ಗಂಟೆಯ ವಾದನದಿಂದ, ಪ್ರಣವನಾದ ಗಂಟೆಯಿಂದ ನನಗೇನು ಉಪಯೋಗ ಅನ್ನೋದಂದರೆ, ನಮ್ಮ ಶ್ರೀರಂಗ ಮಹಾಗುರುಗಳು ಕೊಟ್ಟಂಥ ಯೋಗ ದೃಷ್ಟಿಯ ಮಾತುಗಳು ಹೀಗಿದೆ. ಏನಪ್ಪ ಅಂದರೆ, ನಮ್ಮಲ್ಲಿರ್ತಕ್ಕಂತಹ, ನಾವು ದೇವತಾಹ್ವಾನ ಲಾಂಛನ ಮಾಡ್ತಾ ಇರುವಾಗ, ಘಂಟಾ ವಾದನ ಮಾಡ್ತಾ ಇರುವಾಗ ನಮ್ಮಲ್ಲಿರೋ ಅಸುರಿ ಶಕ್ತಿಗಳು ಹೋಗಲಿ ಮತ್ತು ದೇವತಾ ನಾಡಿ ಕೇಂದ್ರಗಳು ತೆರ್ಕೊಳ್ಳುತ್ತೆ ಅಂತ ಶುದ್ಧವಾದ ಪ್ರಣವನಾದವನ್ನು ಹೊರಸೂಸುವಂತಹ, ಪ್ರಣವನಾದವನ್ನು ಮಿಡಿಯುವಂತಹ ಗಂಟೆಗಳಿಂದ ಈ ಥರ ಆಗತ್ತೆ. ಅಂದರೆ ದೇವತಾ ನಾಡಿ ಕೇಂದ್ರಗಳು ತೆರ್ಕೊಳ್ಳುತ್ತೆ, ಅಸುರಿ ಶಕ್ತಿಗಳು ಹೋಗುತ್ತೆ. ಇದು ಏನಪ್ಪ ಅಂದರೆ ಇನ್ನರ್ ಸೈನ್ಸ್, ಅಂದರೆ ವೈಜ್ಞಾನಿಕವಾಗಿ ನಮ್ಮ ಧ್ಯಾನ ಮಾರ್ಗದಲ್ಲಿ, ನಮ್ಮ ಅಂತರಂಗದ ಮಾರ್ಗಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ಪ್ರಣವನಾದವನ್ನೇ ಹೋಲುವಂತಹ, ಪ್ರಣವನಾದವನ್ನೇ ಹೊರಸೂಸುವ ಗಂಟೆಯಿಂದ ಮಾಡಬೇಕು. ಘಂಟಾವಾದನ ಮಾಡಿದ್ರೆ ಸತ್ಫಲಗಳು ಉಂಟು ಅಂತ ಹೇಳಿದ್ದಾರೆ. ಇದನ್ನೇ ಇನ್ನೂ ಮುಂದುವರೆದು ನಮ್ಮ ಶ್ರೀರಂಗ ಮಹಾಗುರುಗಳು ಹೇಳಿರೋಂಥ ಮಾತು ತ್ರಿಕಾಲ ಸತ್ಯವಾದಂಥ ಮಾತು. ಅದು ಏನಪ್ಪ ಅಂತಂದರೆ, ಒಡೆದು ಹೋದ, ಮುರಿದು ಹೋದ, ನಾದ ಬರದ ಗಂಟೆಗಳಿಂದ ದುಷ್ಫಲಗಳು ಉಂಟು. ಹಾಗಾಗಿ ನಾವು ಪ್ರಣವನಾದವನ್ನೇ ಹೋಲೋ ಗಂಟೆಗಳನ್ನ ಉಪಯೋಗಿಸಬೇಕು. ಇದು ನಾನು ಒಂದು ಸುಮಾರು 4 ವರ್ಷಗಳಿಂದ ಇದರ ಸಂಶೋಧನೆಯನ್ನು ಮಾಡಿ, ಕಳೆದ 2-2.5 ವರ್ಷದಿಂದ ನಾನು ಈ ಗಂಟೆಯ ಉತ್ಪಾದನೆಯಲ್ಲಿ, ನನ್ನ ಸಂಶೋಧನೆ ಆವಿಷ್ಕಾರದಲ್ಲಿ ಪ್ರಣವನಾದವನ್ನೇ ಹೋಲುವಂತಹ ಗಂಟೆಯನ್ನು ನಾನು ಉತ್ಪಾದನೆ ಮಾಡ್ತಾಯಿದ್ದೀನಿ. ಮತ್ತು ಸದ್ಭಕ್ತರಿಗೆ, ಸಜ್ಜನರಿಗೆ ಅವರು ತಗೊಳ್ತಾನೂ ಇದ್ದಾರೆ, ಕೊಂಡ್ಕೋತಾ ಇದ್ದಾರೆ. ಅಂದರೆ ಇದು ಪ್ರಣವನಾದನೇ ಅನ್ನೋದಕ್ಕೆ ಏನು ಸಾಕ್ಷಿ? ನಮ್ಮ ಮನೆಗಳೆಲ್ಲ ಗಂಟೆ ಇಲ್ವಾ? ಈ ಗಂಟೆನೇ ಯಾಕೆ ತಗೋಬೇಕು ಅಂದರೆ, ಒಂದು ಸೆಕೆಂಡ್ ನಿಮಗೆ ನಾನು ಈ ಘಂಟಾ ವಾದನ ಮುಂದೆ ಮಾಡ್ತೀನಿ, ಅವಾಗ ನಿಮಗೇ ಗೊತ್ತಾಗುತ್ತೆ. ಅಂದರೆ ಇದು 1 kg ಗಂಟೆ. ಇದು
1.5 1/4 ಕೆ ಜಿ ತೂಕದ್ದು ಬರುತ್ತೆ. ಈ ಗಂಟೆಯ ವಾದನವನ್ನು ಕೇಳಿ. ಅಂದರೆ ಗಂಟೆಯ ಮೂಲ ಧ್ವನಿ ಮತ್ತು ಗಂಟೆಯ ಅನುರಣನ ಅಂದರೆ ಅದರ ಪ್ರತಿಧ್ವನಿ ಗುಂಪು ಗುಂಪಾಗಿ ಓಂ 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 ಅಂತ ಬರಬೇಕು. ಅದು ನಿಜವಾದ ಪ್ರಣವನಾದ. ಈ ಪ್ರಣವನಾದ ಗಂಟೆನ ನಾನು ಹೇಳ್ತಾ ಇದ್ದೀನಿ, ನೀವು ಒಪ್ಕೊಳ್ಳಿ ಅಂತ ನಾನು ಯಾವತ್ತೂ ಹೇಳಲ್ಲ. ಅದಕ್ಕೆ 3 ವಿಧವಾದ ಪರೀಕ್ಷೆ ಇದೆ. ಒಂದು ಸ್ಪೆಕ್ಟ್ರಮ್ ಅನಾಲಿಸಿಸ್ ಟೆಸ್ಟ್ ಮತ್ತು ಸ್ಪೆಕ್ಟ್ರಮ್ ಪ್ಯಾಟ್ರನ್ ಟೆಸ್ಟ್ ಅಂತಿದೆ. ಇದನ್ನು ಈ ಶಬ್ದವನ್ನು ಧ್ವನಿಮುದ್ರಣ ಮಾಡಿ ಆ ಒಂದು ಸಾಫ್ಟ್ವೇರ್ನಲ್ಲಿ ಹಾಕಿದ್ರೆ ಪ್ರಣವನಾದವನ್ನು ಹೋಲ್ತಾ ಇದೆ ಅಂತ ಅದು ರುಜುವಾತು ಮಾಡ್ಬೋದು. ಎರಡನೇದಾಗಿ ಇನ್ನೊಂದು ಏನು ಮಾಡ್ಬೋದು ಅಂದರೆ, ಯಾರಾನ ಯೋಗಿಗಳು ಧ್ಯಾನ ಸಮಾಧಿ ಯೋಗದಲ್ಲಿ ತಾನೇ ತಾನಾಗಿ ಹೃದಯ ಕಮಲದಲ್ಲಿ ಮಿಡಿತಾ ಇರೋಂಥ ಪ್ರಣವನಾದವನ್ನು ಚೆಕ್ ಮಾಡ್ಕೊಂಡು ಹೇಳ್ಬೋದು. ಮತ್ತು ಇನ್ನೊಂದು ರೀತಿಯಾಗಿ ಏನು ಹೇಳ್ಬೋದು ಅಂದರೆ, ಸ್ಪೆಕ್ಟ್ರಮ್ ಅನಾಲಿಸಿಸ್ ಟೆಸ್ಟ್ ಆಯಿತು. ಸ್ಪೆಕ್ಟ್ರಮ್ ಪ್ಯಾಟ್ರನ್ ಟೆಸ್ಟ್ ಅಂದರೆ, ನಾವು ಈ ಒಂದು ಗಂಟೆಯ ಧ್ವನಿ ಮುದ್ರಣವನ್ನು ನಾವು ಅದರಲ್ಲಿ ಹಾಕಿದ್ರೆ ಆ ಒಂದು ಸಾಫ್ಟ್ವೇರ್ನಲ್ಲಿ ಅದು ಓಂಕಾರದ ಚಿಹ್ನೆ ಮೂಡುತ್ತೆ. ದೇವನಾಗರಿ ಲಿಪಿಯ ಓಂಕಾರದ ಚಿಹ್ನೆ ಮೂಡುತ್ತೆ. ಇದೆಲ್ಲ ನಮಗೆ ಗೊತ್ತಿಲ್ಲ, ಇದನ್ನೆಲ್ಲ ನಾವು ಹೆಂಗೆ ಮಾಡೋದು ನಮ್ಗೆ ಗೊತ್ತಿಲ್ಲ ಅಂದರೆ, ಇನ್ನೊಂದು ರೀತಿಯಾಗಿ ನಾಡಿ ವಿಜ್ಞಾನವನ್ನು ಯಾರು ಕಲ್ತಿದ್ದಾರೋ ಅವರಿಗೆ ಈ ಧ್ವನಿಯನ್ನು ಕೇಳಿದಾಗ ಅವರ ಅಂತರಂಗದ ಶಕ್ತಿಯಲ್ಲಿ ಅವರಿದು ಪ್ರಣವನಾದವನ್ನು ಹೋಲುತ್ತೆ ಎಂಬುದಾಗಿ ರುಜುವಾತು ಮಾಡ್ಬೋದು. ಮತ್ತು ಇವೆಲ್ಲವೂ ಬಿಟ್ಟು ನಾಡಿಶಾಸ್ತ್ರ ಕಲಿಯೋದು ಯಾವಾಗ, ನಾವು ಮಾಡೋದು ಯಾವಾಗ, ಗೊತ್ತಾಗೋದು ಯಾವಾಗ ಅಂದರೆ, ಅದೆಲ್ಲ ಬಿಟ್ಟು ಇನ್ನೊಂದು ರೀತಿಯಾಗಿ ಏನು ಮಾಡ್ಬೋದು ಅಂದರೆ, ಈ ಪ್ರಣವನಾದ ಗಂಟೆಯನ್ನು ನಾವು ಕಣ್ಣು ಮುಚ್ಚಿಕೊಂಡು ಆ ಓಂಕಾರ ಧ್ವನಿಯನ್ನೇ ಅಂತಿಮವಾಗಿ ಲಯವಾಗೋದನ್ನು ಕೇಳಿದ್ರೆ ನಮ್ಮ ಉಸಿರಾಟದ ಗತಾಗತಿಗಳೇ ಚೇಂಜ್ ಆಗುತ್ತೆ. ಒಂದು 48 ದಿವಸ ಇದರದ್ದು ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಗಂಟಾ ವಾದನವನ್ನು ಮಾಡ್ತಾ ಇದ್ದಾಗ ಏನಾಗುತ್ತಪ್ಪ ಅಂದರೆ, ನಮ್ಮ ಮನಸ್ಸು ಅಂತರಂಗದ ಶಕ್ತಿ, ಏಕಾಗ್ರತೆ ಮತ್ತು ಧ್ಯಾನ ಸಮಾಧಿ ಯೋಗಕ್ಕೆ ಅದು ಸಹಕಾರಿಯಾಗುತ್ತೆ. ಸಾಧಕರಿಗೆ ಅತ್ಯಂತ ಶ್ರೇಷ್ಠವಾದ ಸಾಧನವಾಗುತ್ತೆ. ಇದು ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಒಪ್ಕೋಬೇಕಾಗಿಲ್ಲ, ನೀವು ಪರೀಕ್ಷೆ ಮಾಡ್ಬೋದು. ಮತ್ತು ಇದರ ಆಸಕ್ತಿ ಇದ್ದರೆ ಇದನ್ನು ಪರೀಕ್ಷೆ ಮಾಡ್ಬೋದು. ಮತ್ತು ಇದು ಯಾವ ರೀತಿಯಾಗಿ ತಯಾರು ಮಾಡಿದ್ದೀವಿ ಅಂದರೆ, ಮಾರ್ಕೆಟಲ್ಲಿರೋದಕ್ಕೂ ಇದು ನಮ್ಗೆ ಯಾಕೆ ಅದು ಲೊಟ ಲೊಟ ಅಥವಾ ಬೇರೆ ಯಾವುದೋ ಅನ್ಯೋನ್ಯ ಶಬ್ದ ಬರುತ್ತೆ, ಪ್ರಣವನಾದ ಯಾಕೆ ಬರುತ್ತೆ, ಯಾಕೆ ಬರ್ತಾ ಇಲ್ಲ ಅದರಲ್ಲಿ, ಇದರಲ್ಲಿ ಯಾಕೆ ಈ ಥರ ಬರುತ್ತೆ ಅಂತಂದರೆ, ಅವರು ಹಿತ್ತಾಳೆಯಲ್ಲಿ ಮಾಡಿರ್ತಾರೆ ಅಥವಾ ತಾಮ್ರ ಮತ್ತು ಹಿತ್ತಾಳೆಯಲ್ಲಿ ಮಾಡಿರ್ತಾರೆ. ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ನಾದದಲ್ಲಿ ನಾವು ಅದಕ್ಕೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಾನು ಸುಮಾರು ಒಂದು 500 ಗಂಟೆಗಳನ್ನ ಪರೀಕ್ಷೆ ಮಾಡಿದ್ದೀನಿ. ಅದರಲ್ಲಿ ಯಾವುದರಲ್ಲೂ ಪ್ರಣವನಾದವನ್ನು ಹತ್ತಿರಕ್ಕೂ ಬರೋದಿಲ್ಲ, ಅದು ಹೋಲೋದಿಲ್ಲ. ಮತ್ತು ನಾವು ಮಾಡಿರೋ ಗಂಟೆಗಳಲ್ಲಿ ಲೋಹಪಾಕಶಾಸ್ತ್ರ ವಿಜ್ಞಾನದ ಸಂಶೋಧನೆಯಲ್ಲಿ ನನ್ನ ಆವಿಷ್ಕಾರ ಏನಪ್ಪ ಅಂದರೆ, 5 ಲೋಹಗಳು, ಪಂಚಲೋಹದ ಗಂಟೆಗಳಿದು. 5 ಲೋಹಗಳನ್ನ ಮಾಡಿದ್ದೀವಿ. ಯಾವುದದು ಅಂದರೆ ತಾಮ್ರ, ತವರ, ಹಿತ್ತಾಳೆ, ಅಲ್ಪ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿ. ಹಾಗಾಗಿ ಈ ಮಹರ್ಷಿಗಳ ಅಂತರ್ದೃಷ್ಟಿಯ ಯಾವ ಒಂದು ಲೋಹಪಾಕಶಾಸ್ತ್ರದ ವಿಜ್ಞಾನ ಇದೆ, ಅದು ನಮ್ಮ ಶ್ರೀರಂಗ ಮಹಾಗುರುಗಳ ದಿವ್ಯ ಶಕ್ತಿ ಮತ್ತು ಅವರ ಒಂದು ವಿದ್ಯೆ ಕಲೆಗಳ ಸ್ಫೂರ್ತಿಯಿಂದ ನಾನು ಇದನ್ನು ತಯಾರು ಮಾಡಿದ್ದೀನಿ. ನನ್ನ ಪ್ರಕಾರ ಅವರ ಅಂತರ್ಶಕ್ತಿಯಿಂದಲೇ ಈ ಒಂದು ಪ್ರಣವನಾದ ಹೋಲುವಂತಹ ಗಂಟೆಯ ತಯಾರಿಕಾ ಭಾಗದಲ್ಲಿ ನನಗೆ ಯಶಸ್ಸು ಬಂದಿದೆ ಅಂತ ವಿನಮ್ರನಾಗಿ ನಿಮ್ಮಲ್ಲಿ ಅರಿಕೆ ಮಾಡ್ಕೋತಾ ಇದ್ದೀನಿ. ಈ ಗಂಟೆಯ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಮೇಲ್ಮುಕುಟದಲ್ಲಿ ಶಂಖಚಕ್ರ ಮತ್ತು ನಂದೀಶ್ವರ ಮತ್ತು ಪ್ರಣವಜ್ಯೋತಿ ಪ್ರಣವಾಕ್ಷರ ಮತ್ತು ಬ್ರಹ್ಮಾಂಡಗೋಲ ಮತ್ತು ಆಂಜನೇಯರು, ಈ ಹಿಡಿ ಭಾಗಗಳಲ್ಲಿ 5 ರೀತಿಯಾದಂತಹ ನಾವು ಹಿಡಿಕೆಗಳನ್ನು ಮಾಡಿದ್ದೀವಿ. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇದು 7 ಬಿಡಿ ಭಾಗಗಳಾಗಿ ಬಿಡಿಸ್ಬೋದು. 1, 2, 3 ಮತ್ತು ಒಳಗಡೆ ಇರತಕ್ಕಂಥ 3 ಭಾಗ ಮತ್ತು ಇದಕ್ಕೆ ಜಾಯಿಂಟ್ ಇರೋಂಥ ಒಂದು ಭಾಗ. ಅಂದರೆ
7 ಡಿಟ್ಯಾಚಬಲ್ ಪೀಸ್ ಅಂದರೆ 7 ಬಿಡಿಭಾಗಗಳಾಗಿ ಮಾಡ್ಬೋದು. ಇದರಿಂದ ಏನು ಉಪಯೋಗ ಅಂತಂದರೆ, ಮೇಲ್ಭಾಗದ ಚಿಹ್ನೆ ಇದೆಯಲ್ಲ ಮುಕುಟವನ್ನು ಗಂಟೆಯ ಭಾಗನ ಹಾಗೆ ಉಳಿಸ್ಕೊಂಡು ನಾವು ಮೇಲ್ಭಾಗದ ಮುಕುಟಗಳನ್ನ ಬೇರೆ ಬೇರೆಯಾಗಿ ಇಟ್ಕೋಬೋದು, ಬೇರೆ ಬೇರೆಯಾಗಿ ನಾವು ಅದನ್ನು ಜೋಡಿಸ್ಕೋಬೋದು. ಕಾರಣ ಇಷ್ಟೇ, ನಾವು ಸತ್ಯನಾರಾಯಣ ಪೂಜೆನೂ ಮಾಡ್ತೀವಿ, ರುದ್ರಗಮಕ ಚಮಕನೂ ಹೇಳ್ತೀವಿ, ಲಲಿತಾ ಸಹಸ್ರನಾಮನೂ ಹೇಳ್ತೀವಿ, ದೇವಿಯ ಆರಾಧನೆಯೂ ಮಾಡ್ತೀವಿ, ಆಂಜನೇಯನ ಪೂಜೆನೂ ಮಾಡ್ತೀವಿ. ಎಲ್ಲದಕ್ಕೂ ಒಂದೊಂದು ಗಂಟೆ ತೊಗೊಳಕ್ಕಾಗಲ್ಲ ಮತ್ತು ಅದು ಅವಶ್ಯಕತೆಯೂ ಇಲ್ಲ. ಸೊ ಗಂಟೆಯ ನಾದ ಬರೋದು ಗೋಲ ಭಾಗದಲ್ಲಿ, ಮುಕುಟ ಭಾಗ. ಇದು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಶ್ರೀರಂಗ ಮಹಾಗುರುಗಳ ಒಂದು ಅಂತರ್ದೃಷ್ಟಿ ಕೋನದಲ್ಲಿ ಯಾವ ರೀತಿಯಾಗಿ ಹೇಳಿದಾರಪ್ಪ ಅಂದರೆ, ಗಂಟೆಯ ನಾದ ಚೆನ್ನಾಗಿ ಬರಲೇಬೇಕು, ಪ್ರಣವನಾದ ಬರಲೇಬೇಕು. ಅಷ್ಟಕ್ಕೆ ಅವ್ರು ನಿಂತಿಲ್ಲ. ಗಂಟೆಯ ಸ್ಪರ್ಶ, ಗಂಟೆಯ ದರ್ಶನ, ಗಂಟೆಯ ನಾದ ಮೂರೂ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ. ಮೂರು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಆತ್ಮದವರೆಗೂ ಹೋಗಿ ನಿಲ್ಲುತ್ತೆ. ಹಾಗಾಗಿ ಗಂಟೆಯ ಸ್ಪರ್ಶ, ಗಂಟೆಯ ದರ್ಶನ, ಗಂಟೆಯ ನಾದ ಮೂರು ಮುಖ್ಯವಾದ ವಿಷಯ. ನಾವು ಯಾವ್ಯಾವ ದೇವತಾ ಅರ್ಚನೆ ಮಾಡ್ತೀವೋ ಆಯಾ ಮುಕುಟಗಳನ್ನ ಹಾಕ್ಕೊಂಡ್ರೆ ನಮಗೆ ಸತ್ಫಲಗಳು ಖಡಾಖಂಡಿತ. ಹಾಗಾಗಿ ಈ ಒಂದು ವಿಷಯವನ್ನು ನಾವು ತುಂಬ ಸಂಶೋಧನೆ ಮಾಡಿ ಆವಿಷ್ಕಾರ ಮಾಡಿ ನಮ್ಮ ಒಂದು ತಂಡದಿಂದ ಈ ಒಂದು 7 ಬಿಡಿಭಾಗಗಳಾಗಿ ಮಾಡಿದ್ದೀವಿ. ಈ ಗಂಟೆಯನ್ನು ನಾವು ಸಂಸ್ಕಾರವನ್ನು ಕೊಡಬೇಕಾಗತ್ತೆ. ಸಂಸ್ಕಾರ ಅಂದರೆ ಏನು? ಸಹಜ ಸ್ಥಿತಿಗೆ ನಿಲ್ಲಿಸುವಂಥದ್ದು, ಯಥಾಸ್ಥಿತಿಗೆ ಇರುವಂಥದ್ದು. ಅಂದರೆ ಈ ಗಂಟೆಯನ್ನು ತೊಗೊಂಡ್ರೆ ಈಗ ಫಳ 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 ಅಂತ ಹೊಳಿತಾ ಇದೆ. ಇನ್ನು ಒಂದು 15 ದಿವಸ ಬಿಟ್ಟರೆ ಈ ಒಂದು ಗಾಳಿ ಮತ್ತು ನೀರಿನ ಅಂಶ ಬಿದ್ದು ಅದರ ಮೇಲೆ ಧೂಳುಗಳೆಲ್ಲ ಬಿದ್ದು ಅದು ಅದರ ನೈಜತೆ ಕಳ್ಕೊಳ್ಳುತ್ತೆ, ಮಂಕಾಗುತ್ತೆ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ, ಪೀತಾಂಬರಿ ಅಥವಾ ಹುಣಸೆಹಣ್ಣಿಂದ ಅದನ್ನು ಶುದ್ಧೀಕರಿಸಿ ಅದನ್ನು ಸಹಜ ಸ್ಥಿತಿಗೆ ತರಬೇಕು. ಇದು ಒಂದು ರೀತಿಯಾದಂಥ ಸಂಸ್ಕಾರ. ಇನ್ನೊಂದು ಮುಖ್ಯವಾದ ಸಂಸ್ಕಾರ ಏನಂದರೆ, ಗಂಟೆಯನ್ನು ಮೊದಲಿಗೆ ಖರೀದಿಸಿದ ಮೇಲೆ ಅದನ್ನು ಗಂಟೆಯನ್ನು ದೇವರ ಮುಂದೆ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನು ಗಂಟೆಯನ್ನು ಉಪಯೋಗಿಸ್ಬೇಕು. ಈಗ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಪೂಜಾ ವಿಧಾನದಲ್ಲಿ ನಮ್ಮ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತ ತಕ್ಷಸಾಂ ಕುರುವೆ ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛಂ ಅನ್ನೋದು ಎಷ್ಟು ವಿಷಯಗಳನ್ನ ಕೂಡಿದೆ, ಎಷ್ಟೊಂದು ಅಗಾಧವಾದ ವಿಷಯವಿದೆ ಅನ್ನೋದನ್ನು ನಾವು ಭಾರತೀಯ ಮಹರ್ಷಿಗಳ ಅಂತರ್ದೃಷ್ಟಿಕೋನದಲ್ಲಿ ನೋಡಿದಾಗ ನಮಗೂ ಅದು ತಿಳಿಯುತ್ತೆ. ಅದನ್ನು ನಾವು ಅಳವಡಿಸ್ಕೊಳ್ಳೋಣ. ಈ ರೀತಿಯಾಗಿ ನಾವು ಇದನ್ನು ಪ್ರತಿನಿತ್ಯ ನಾವು ಆ ಅನುಸಂಧಾನದಲ್ಲಿ ಮಾಡೋಣ. ನಾವೆಲ್ಲರೂ ಅದರಿಂದ ಸತ್ಫಲಗಳನ್ನು ಪಡೆಯೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.